ಸೂರ್ಯ, ಇಷ್ಟು ದಿನ ಬೇಕಾಗ್ದಿರೋ ಅಂಥ ಕಾರು ಇವಾಗ ತೊಗೊಳ್ದೇನ ಅಂತ ಅರ್ಜೆಂಟಲ್ಲಿ? ಏನು ತಲೆ ಕೆಟ್ಟಿದೆಯಾ ನಿನಗೆ? ಹಾಗೆ ಅನ್ಕೋ ಸೂರ್ಯ, ಇಡೀ ಆಫೀಸ್ಗೆ ಗೊತ್ತು. ಆದರೆ ನನಗೊಂದು ಮಾತು ಹೇಳಿಲ್ಲ ನೀನು. ಹೇಳಿದ್ರೆ ಏನು ಮಾಡ್ತಿದ್ದೆ? ಏನು ಮಾಡ್ತಿದ್ದೋ ಬಿಡ್ತಿದ್ದೋ ಅದೆಲ್ಲ ನಿನ್ಗೆ ಬೇಡ. ಅಟ್ಲೀಸ್ಟ್ ನನಗೊಂದು ಮಾತು ಹೇಳ್ಬೇಕಲ್ವಾ ನೀನು? ಸರಿ, ಇವಾಗ ಏನಾಯಿತು ಅಂತ? ನೀನು ಕಾರ್ ತೊಗೊಳ್ತಾ ಇರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಸೂರ್ಯ. ನೀನು ಬೈಕಲ್ಲೇ ಓಡಾಡು. ಏನು ಕಾರ್ ತೊಗೊಳ್ತಾ ಇರೋದು ನಿನಗಿಷ್ಟ ಇಲ್ವಾ? ಏಕೆ? ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಷ್ಟೇ. ನೋಡು, ನಮ್ಮ ಅಪ್ಪ ಅಮ್ಮಗೋಸ್ಕರ, ಹೆಂಡತಿಗೋಸ್ಕರ ಕಾರ್ ತೊಗೊತಾ ಇರೋದು, ಅರ್ಥ ಆಯ್ತಾ? ಶೋಕಿ ಮಾಡೋಕ್ಕಲ್ಲ. ನನಗೆ ಗೊತ್ತಿತ್ತು ಸೂರ್ಯ, ನೀನು ಹೀಗೆ ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅಲ್ಲ, ನಿನಗ ಯೋಗ ಇಲ್ಲ ಅಂತಂದರೆ ನಾನೇನು ಮಾಡೋಕ್ಕಾಗುತ್ತೆ? ಅಲ್ಲ, ಕಾರ್ ತೊಗೊಳೋದೇ ಇಷ್ಟ ಇಲ್ಲ ಅಂತ ಹೇಳ್ತಿರೋಳು. ನಾನು ನೀನು ಎಷ್ಟು ಮಾತ್ರ ಇಷ್ಟಪಡ್ತೀಯೋ ನೀನು. ನೋಡು ಸೂರ್ಯ, ಇಷ್ಟಪಡ್ತಿರೋದಕ್ಕೆ ಹೇಳ್ತಿರೋದು. ನೀನು ಕಾರ್ ತೊಗೊಳ್ತಿರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಪ್ಲೀಸ್ ಬೇಡ ಸೂರ್ಯ. ಆಲ್ರೆಡಿ ಇವತ್ತು ಡೆಲಿವರಿ ಇದೆ, ಅರ್ಥ ಆಯ್ತಾ? ಅದಕ್ಕೆ ಅಂತಾನೆ ಫ್ರೆಂಡ್ಸ್ ಎಲ್ಲರೂ ಹೊರಟಿದ್ದೀವಿ. ಅಲ್ಲ, ನಿನ್ಗೆ ಎಷ್ಟು ಕೊಬ್ಬಿರಬೇಡ ಹೇಳು. ನನಗೂ ಒಂದು ಮಾತು ಹೇಳ್ದೆ, ಎಷ್ಟು ದೊಡ್ಡ ನಿರ್ಧಾರ ತೊಗೊಂಡಿದ್ಯಾ ನೀನು. ಪ್ಲೀಸ್ ನಂದಿನಿ, ನಮ್ಮಿಬ್ಬರ ಮಧ್ಯೆ ಏನಿದೆ ಅದು ಮಾತ್ರ, ಅಷ್ಟು ಮಾತ್ರ ಮಾತಾಡು ನೀನು, ಗೊತ್ತಾಯ್ತಾ? ಮನೆ ವಿಷಯಕ್ಕೆಲ್ಲ ಬರಬೇಡ ಅಂತ ನಾನು ಮೊನ್ನೆನೇ ಹೇಳಿದ್ದೀನಿ ನಿನಗೆ. ಪದೇ ಪದೇ ಅದನ್ನೇ ಹೇಳಿಸ್ಕೊಬೇಡ ನೀನು, ಗೊತ್ತಾಯ್ತಾ? ಮನೆ ವಿಷಯನೇ ಬೇರೆ, ನಿನ್ನ ವಿಷಯನೇ ಬೇರೆ ನನಗೆ. ನೋಡು ಸೂರ್ಯ, ಮನೆಯವ್ರಿಗಿಂತ ಹೆಚ್ಚು ಪ್ರಿಫರೆನ್ಸು ನೀನು ನನಗೆ ಕೊಡಬೇಕು. ಹೆಂಡ್ತಿ ಮನೆ ಎಲ್ಲ ಅಂತ ನನಗೆ ಪದೇ ಪದೇ ಹೇಳಬೇಡ ನೀನು. ನನಗೆ ಇರಿಟೇಡ್ ಆಗುತ್ತೆ, ಕೇಳೋದಕ್ಕೂ ನನ್ನ ಕೈಲಾಗಲ್ಲ. ಸಹಿಸ್ಕೊಂಡು ಹೇಗಿದ್ದೇನೋ ಗೊತ್ತಿಲ್ಲ. ಅಲ್ಲ, ನಾನು ಕಾರ್ ತೊಗೊಳೋದ್ರಿಂದ ನಿನ್ಗೇನು ಪ್ರಾಬ್ಲಮ್ ಅಂತ ಹೇಳಿಬಿಟ್ರೆ ನನಗೂ ಒಂದು ಸ್ವಲ್ಪ ಸಮಾಧಾನ ಆಗ್ಬಿಡುತ್ತೆ. ಹೇಳ್ತಾ ಇದ್ದೀನಲ್ವಾ, ಯಾಕೋ ನನ್ನ ಮನಸ್ಸು ಒಪ್ತಾ ಇಲ್ಲ. ಅದೇ ಯಾಕೆ? ಯಾಕೆ ಅಂದರೆ, ನೀನು ಕಾರ್ ತೊಗೊಳೋದ್ರಿಂದ ನೀನು ಹೆಂಡ್ತಿನೂ ಖುಷಿ ಪಡ್ತಾಳೆ. ನಿನ್ನ ಮೇಲೆ ಇನ್ನೂ ಅವಳ ಪ್ರೀತಿ ಜಾಸ್ತಿ ಆಗಲಿ ಅಂತ ತಾನೇ ಹೀಗೆಲ್ಲ ಮಾಡ್ತಾ ಇದೆಯಾ? ಅದು ಅಲ್ಲದೆ ಅವ್ಳ ಜೊತೆ ಸುತ್ತಾಡಬೇಕು ಅಂತ ನೀನು ಕಾರ್ ತೊಗೊತಾ ಇರೋದು ನನಗೆ ಚೆನ್ನಾಗಿ ಗೊತ್ತಿದೆ. ಎಷ್ಟು ಕರೆಕ್ಟಾಗಿ ಹೇಳಿದೆ ನೋಡಿ ನೀನು. ಮದುವೆ ಅಂತ ಆದಮೇಲೆ ಬರೀ ಹಾಗೆ ಓಡಾಡೋಕ್ಕಾಗುತ್ತಾ? ಈಗ ಅವಳಿಗೂ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಸೊ ನಾನೆಲ್ಲನೂ ಬೈಕಲ್ಲೇ ಓಡಾಡ್ಸೋಕ್ಕಾಗಲ್ಲ. ಇದು ನಮ್ಮಮ್ಮ ಪ್ರೀತಿಯಿಂದ ಕೊಡಿಸ್ತಾ ಇರೋದು. ಏನು ಕಾರಲ್ಲೇ ಓಡಾಡಬೇಕಾ? ಬಸ್ಸಲ್ಲಿ ಹೋದ್ರೆ ಆಗಲ್ವೇನೋ? ನೋಡು, ಬರೀ ಮನೆಯವ್ರಿಗೋಸ್ಕರ ಅಂತಾನೆ ಅಲ್ಲ ನಾನು ಕಾರ್ ತೊಗೊತಾ ಇರೋದು. ಈಗ ನಾನು ಈ ಕಂಪ್ನಿಗೆ ಮ್ಯಾನೇಜರ್ ಆಗ್ತಾ ಇದ್ದೀನಿ. ಕಾರ್ ಇಲ್ಲ ಅಂದರೆ ಹೇಗೆ ಹೇಳು? ನೀನು ಕಾರ್ ತೊಗೋದು ಸೂರ್ಯ, ನಾನು ಬೇಡ ಅನ್ನಲ್ಲ. ಆದರೆ ನೀನು ಹೆಂಡ್ತಿಗೋಸ್ಕರ ತೊಗೊಳೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಯಾಕೆ ನೀನು ಪದೇ ಪದೇ ಹೆಂಡ್ತಿಗೋಸ್ಕರ ಅಂತ ಹೇಳ್ತೀಯಾ? ಮತ್ತಿನ್ನು ಯಾರಿಗೋಸ್ಕರ ತೊಗೋಬೇಕು ನಾನು? ನಿನಗೆ ನಾನು ಸ್ವಲ್ಪನೂ ನೆನಪಿಲ್ಲ ಅಲ್ಲ? ನನಗೋಸ್ಕರ ನೀನೇನು ಮಾಡಲ್ಲ. ನಿನಗೋಸ್ಕರ ನಾನು ಮಾಡೋ ಅಂಥದ್ದು ಏನೂ ಇಲ್ಲ ನಂದಿನಿ. ಸುಮ್ಮನೆ ತಲೆ ತಿನ್ಬೇಡ. ಅಂದರೆ ಬರೀ ನಾನು ನಿನಗೆ ಟೈಮ್ ಪಾಸ್ ಅಲ್ವಾ? ನೀನು ಯಾಕೆ ಆಗಿ ತಿಳ್ಕೊತೀಯಾ? ಮತ್ತೆ ಈಗ ತಾನೇ ಹೇಳ್ತಾ ಇದೆಯಲ್ಲ, ನಿನಗೋಸ್ಕರ ನಾನು ಏನು ಮಾಡೋ ಅಂತಿದ್ದಿಲ್ಲ ಅಂತ. ಏನು ಮಾಡಬೇಕು ನಿನಗೆ? ನನಗೋಸ್ಕರ ಅಂತ ಪ್ರೀತಿಯಿಂದ ಏನಾದರೂ ಗಿಫ್ಟ್ ಕೊಟ್ಟಿದ್ಯಾ ನೀನು? ಅಟ್ಲೀಸ್ಟ್ ಒಂದು ಗಾಡಿ ಕೊಡಿಸಿದ್ಯಾ? ಇಲ್ಲ ಒಂದು ಮೊಬೈಲು ಅಥವಾ ಏನಾದರೂ ಒಂದು ಜ್ಯುವೆಲರಿ ಕೊಡಿಸಿದ್ಯಾ? ಏನೂ ಇಲ್ಲ ನೀನು ನನಗೆ. ಇಷ್ಟೇ ಸಾಕ? ಇನ್ನೂ ಏನಾದರೂ ಬೇಕಾ? ತಮಾಷೆ ಮಾಡಬೇಡ ಸೂರ್ಯ. ಮತ್ತೆ ನೀನು ಮಾತಾಡೋದು ನೋಡಿದ್ರೆ ಹಾಗೆ ಇದೆ. ನಾನು ಇನ್ನೂ ಈಗ ತಾನೇ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಕೆಲವೊಂದು ನನ್ನದೇ ಆದಂಥ ಪ್ರಾಬ್ಲಮ್ಸ್ಗಳಿದ್ದಾವೆ, ಅದೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋದು ಬೇಡವಾ? ಅಂದರೆ ನನಗೊಂದು ಗಿಫ್ಟ್ ಕೊಡೋದ್ರಿಂದ ನಿನ್ನ ಸಮಸ್ಯೆ ಎಲ್ಲ ಹಾಗೆ ನಿಂತೋಗ್ಬಿಡುತ್ತೆ ಅಲ್ವಾ? ಏನು ಮಾತಾಡ್ತೀಯ ಸೂರ್ಯ? ಅದೇ ನಿನ್ಗಾದ್ರೆ ನೋಡು, ಎಷ್ಟು ಬೇಗ ಕಾರ್ ಪರ್ಚೇಸ್ ಮಾಡ್ತಾ ಇದೆಯಾ, ಅದು ಹೆಂಡ್ತಿ ಸುತ್ತಾಡ್ಸೋದಕ್ಕೆ. ನೀನು ಹಾಗೆ ತಿಳ್ಕೊಂಡು ಅಂದಿನಿ. ನನಗೆ ನೀನು ಎಷ್ಟು ಮುಖ್ಯನೋ, ನಾನು ನಂಬ್ಕೊಂಡು ಬಂದಿರೋಳು ನನ್ನ ಹೆಂಡ್ತಿನೂ ನನಗಷ್ಟೇ ಮುಖ್ಯ. ಆದರೆ ಮೊದಲು ನಾನು ನಿನ್ನನ್ನು ಇಷ್ಟಪಟ್ಟಿದ್ದು. ನೀನು ನನಗೆ ಮೊದಲು ಪ್ರಿಫರೆನ್ಸ್ ಕೊಡಬೇಕು. ಆದರೆ ನೀನೇನು ಮಾಡ್ತಾ ಇದೆಯಾ? ಎಲ್ಲನೂ ಮುಗ್ದೋದ್ಮೇಲೆ ಕೊನೆಯದಾಗಿ ಬಂದು ನನಗೆ ಹೇಳ್ತೀಯಾ? ಏನಕ್ಕೆ? ನಾನು ಹೊಟ್ಟೆ ಉರ್ಕೊಂಡ್ಲಿ ಅಂತ ತಾನೇ ನೀನು ಈ ಥರ ಮಾಡ್ತೀಯಾ? ಈಗ ಆ ವಿಷಯ ಬಿಟ್ಟು ಬೇರೆ ಏನಾದರೂ ಮಾತಾಡು. ಸುಮ್ಮನೆ ಬೇಕಾಗದಿರೋದೆಲ್ಲ ಮಾತಾಡಬೇಡ. ನೀನು ಮಾಡೋ ಕೆಲಸಕ್ಕೆ ಎಷ್ಟು ಕೋಪ ಬರುತ್ತೆ ಗೊತ್ತಾ ನನಗೆ ಒಂದೊಂದ್ಸರಿ. ಅದಕ್ಕೆ ಏನು ಮಾಡಬೇಕು? ನಿಜವಾಗ್ಲೂ ಸೂರ್ಯ, ಒಂದೊಂದ್ಸರಿ ಎಷ್ಟು ಬೇಜಾರು ಮಾಡ್ತೀಯ ಗೊತ್ತಾ ನೀನು ನನಗೆ? ಸರಿ, ಮನೆಗೆ ಹೋಗು ಅಂತ ಹೇಳಿದ್ನಲ್ಲ, ಏನು ಮಾಡಿದೆ? ಹೇಳಿ 3-4 ದಿನ ಆಯಿತು, ಇವತ್ತು ಕೇಳ್ತಾ ಇದೆಯಾ? ನಿನಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೆ ಇಲ್ಲೇ ಅರ್ಥ ಆಗ್ತಾ ಇದೆ. ನೋಡು, ನೀನೇ ನೋಡ್ತಾ ಇದೆಯಾ ನಾನು ಎಷ್ಟು ಬ್ಯುಸಿ ಇದ್ದೀನಿ ಅಂತ. ಸ್ವಲ್ಪನೂ ಫ್ರೀ ಇಲ್ಲ ನನಗೆ. ಎಲ್ಲ ಗೊತ್ತಿದ್ದು ಮಾತಾಡ್ತೀಯಾ? ನಾನೇನು ಹೇಳಿದ್ದೆ ನಿನಗೆ? ಇವತ್ತು ನಾನು ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳಿದೆ, ಆದರೆ ನೀನೇನು ಮಾಡಿದೆ? ಸರಿ, ಕಾರ್ ತೊಗೊಂಬರ್ತಾ ಇದ್ದೀನಲ್ಲ, ಎಲ್ಲಾದರೂ ಹೋಗೋಣ ಬಿಡು. ಸೂರ್ಯ, ನಿಜವಾಗ್ಲೂ ಹೇಳ್ತಾ ಇದೆಯಾ? ಮತ್ತೆ ಇನ್ನೇನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ಕೊಂಡ? ಪ್ರಾಮಿಸ್, ನನಗೆ ನಂಬೋಕೆ ಆಗ್ತಾ ಇಲ್ಲ. ಸೂರ್ಯ, ಇವತ್ತು ನಾನು ಕೂಡ ಶೋರೂಮ್ ಹತ್ರ ಬರ್ತೀನಿ. ನೋಡು, ಇದೇ ನಾನು ಬೇಡ ಅಂತ ಹೇಳೋದು. ಅಲ್ಲಿ ಕಲ್ಯಾಣಿ ಕೂಡ ಬರ್ತಾ ಇದ್ದಾಳೆ. ಸುಮ್ಮನೆ ನೀನು ಇಲ್ಲೇ ಇರು. ಅವ್ರನ್ನೆಲ್ಲ ಯಾಕೆ ಕರ್ಕೊಂಬರ್ತಾ ಇದೆಯಾ? ನಾನೇ ಬರ್ತಾ ಇದ್ದೆ. ಇಷ್ಟಕ್ಕೂ ಈ ಮೋಹನ್, ಕಿರಣ್ ಇವರೆಲ್ಲ ಯಾಕೆ ಬೇಕಾಗಿತ್ತು ಸೂರ್ಯ ನಿನಗೆ? ನಾನೇ ಇರಲಿಲ್ವಾ? ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡ, ಗೊತ್ತಾಯ್ತಾ? ಕಷ್ಟ ಅಂತ ಆದಾಗ ನನ್ನ ಫ್ರೆಂಡ್ಸೇ ನನಗಾಗೋದು, ನೀನಲ್ಲ. ನೋಡು, ಒಂದೊಂದ್ಸರಿ ಎಷ್ಟು ಕೆಟ್ಟದಾಗ ಮಾತಾಡ್ತೀಯ ನೀನು ನನ್ನ ಬಗ್ಗೆ. ಅಂದರೆ ನಾನೇನು ನಿನ್ಗೆ ಹೆಲ್ಪೇ ಮಾಡಿಲ್ಲ ಅಲ್ವಾ? ಏನು ಹೆಲ್ಪ್ ಮಾಡಿದ್ದೆ ನೀನು? ಇಲ್ಲಿವರೆಗೂ ಎಲ್ಲನೂ ನಾನೇ ಹೆಲ್ಪ್ ಮಾಡಿರೋದು ನಿನಗೆ, ಅರ್ಥ ಆಯ್ತಾ? ಬರೀ ಹುಚ್ಚಿ ಥರ ನಾನು ಹಿಂದೆ ಬಿದ್ದಿದ್ಯಾ ಬಿಟ್ಟರೆ ಇನ್ನೇನು ಇಲ್ಲ ನಿನ್ನಿಂದ ನನಗೆ. ಹೋಗಿ ಸೂರ್ಯ, ನೀನು ಈಗ ತಾನೇ ಎಷ್ಟು ಚೆನ್ನಾಗಿ ಮಾತಾಡಿಸ್ದೆ. ಈಗ ನೋಡಿದ್ರೆ ಎಷ್ಟು ಕೆಟ್ಟದಾಗ ಮಾತಾಡ್ತೀಯ ನನ್ನ ಬಗ್ಗೆ. ನೀನು ನನ್ನ ಬಗ್ಗೆ ಅಷ್ಟೊಂದು ಚೀಪಾಗಿ ಮಾತಾಡಬೇಡ. ನನಗೆ ನಿಜವಾಗ್ಲೂ ನಿನ್ನ ಮೇಲೆ ಪ್ರೀತಿ ಇದೆ. ನನ್ನಿಂದ ನಿನಗೇನು ಹೆಲ್ಪ್ ಮಾಡೋಕ್ಕಾಗದೇ ಇರ್ಬೋದು, ಆದರೆ ನೀನಂದರೆ ನನಗೆ ಇಷ್ಟ ಸೂರ್ಯ. ಮತ್ತೆ ನೀನು ಅಷ್ಟರಲ್ಲೇ ಇರಬೇಕು, ಅದು ಬಿಟ್ಟು ಬೇರೆ ಎಲ್ಲ ಮಾತಾಡಬಾರ್ದು ನನ್ನ ಹತ್ರ. ಪ್ಲೀಸ್ ಸೂರ್ಯ, ಹಾಗೆಲ್ಲ ಮಾತಾಡಬೇಡ. ನಿನ್ನ ಹೆಂಡ್ತಿಗೆ ನೀನು ಎಷ್ಟು ಮರ್ಯಾದೆ ಕೊಡ್ತೀಯೋ ನನಗೂ ಅಷ್ಟೇ ಮರ್ಯಾದೆ ಕೊಡ್ಬೇಕಂತ ನಾನು ಬಯಸ್ತೀನಿ. ನನಗೊಂದು ಅರ್ಥ ಆಗ್ತಾ ಇಲ್ಲ, ಪದೇ ಪದೇ ನನ್ನ ಹೆಂಡ್ತಿ ವಿಷಯ ಯಾಕೆ ಹೇಳ್ತೀಯ ನೀನು? ಪಾಪ ಅವಳು ಪಾಡಿಗಳು ಮನೇಲಿ ಇರ್ತಾಳೆ, ನಿನಗೇನು ಕಷ್ಟ? ಹೇಳ್ಬೇಕಂದ್ರೆ 3 ಹೊತ್ತು ನೀನು ನನ್ನ ಜೊತೆ ಇರ್ತೀಯ, ಅಂಥದ್ರಲ್ಲಿ ಮತ್ತೆ ಮತ್ತೆ ಅವಳನ್ನೇ ಬೈಕೊಂತೀಯ. ನೀನೇ ಹೇಳು, ನಿನ್ನ ಜೊತೆ ಮಾತಾಡ್ತೀನ ನಾನು ಜಾಸ್ತಿ ಅವಳ ಜೊತೆ ಮಾತಾಡ್ತೀನ? ಆದರೂ ನಾನು ನಿನ್ನ ಹತ್ರ ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕು. ಏನು ಪರ್ಸ್ನಲಾಗಿ ಮಾತಾಡಬೇಕು? ತುಂಬ ಇಂಪಾರ್ಟೆಂಟ್ ವಿಷಯ ಸೂರ್ಯ,
ಅದು ನಮ್ಮಿಬ್ರಿಗೆ ಸಂಬಂಧಪಟ್ಟಿದ್ದ ವಿಷಯನೇ. ಅದು ಮುಂದೆ ನಮ್ಮಿಬ್ರಿಗೆ ಫ್ಯೂಚರ್ಗೆ ಹೆಲ್ಪ್ ಆಗೋ ಅಂಥದ್ದು. ಏನದು? ಏನಿದ್ರು ಈಗಲೇ ಹೇಳು. ನಾನು ಈಗ ಹೇಳಲ್ಲ ಸೂರ್ಯ, ಹೊಸ ಕಾರ್ ತೊಗೊಂಬರ್ತೀಯಲ್ಲ ಆವಾಗ ಹೇಳ್ತೀನಿ. ಏನು ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇದೆಯಾ? ಹೇಳಿದ್ನಲ್ಲ ಸೂರ್ಯ, ನಾನು ನಿನ್ನನ್ನೇ ನಂಬ್ಕೊಂಡು ಬಂದಿದ್ದೀನಿ. ಇನ್ನು ಮುಂದೆ ಪರ್ಮನೆಂಟಾಗಿ ನಿನ್ನ ಜೊತೆನೇ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಏನು? ಸದ್ಯಕ್ಕೆ ಇವತ್ತಿಷ್ಟು ಸಾಕು. ನೆಕ್ಸ್ಟು ನನ್ನ ಹೊರಗಡೆ ಕರ್ಕೊಂಡು ಹೋಗ್ತೀಯಲ್ಲ ಆವಾಗ ಮಿಕ್ಕಿದ ಡೀಟೇಲ್ಸ್ ಹೇಳ್ತೀನಿ. ನಿನ್ನ ಮಾತು ನನಗೆ ಅರ್ಥ ಆಗ್ತಿಲ್ಲ. ಪರ್ಮನೆಂಟಾಗಿ ನನ್ನ ಜೊತೆ ಇರಬೇಕು ಅಂದರೆ ಏನು ಹೇಳ್ತಾ ಇದೆಯಾ ನೀನು? ನೀನು ಏನು ಯೋಚನೆ ಮಾಡಿದೆ ಅಂತ ನನಗೆ ಅರ್ಥ ಆಗ್ತಿದೆ ಸೂರ್ಯ. ಅದು ನಿಜ ಆಗಬೇಕು ಅಂತ ನಾನು ಬಯಸ್ತೀನಿ. ನೋಡು, ನಾನೇನು ಯೋಚನೆ ಮಾಡಿಲ್ಲ. ನೀನೇನೋ ಹುಚ್ಚುಚ್ಚಾಗಿ ಯೋಚನೆ ಮಾಡಿ ನನ್ನ ತಲೆ ಕೆಡಿಸ್ಬೇಡ. ಆಮೇಲೆ ಇವಾಗ ಹೇಗಿದೆಯೋ ಹಾಗೆ ಇದ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಮುಂದೆ ಏನಾದರೂ ಆಗಲಿ, ಗೊತ್ತಾಯ್ತಾ? ಇಬ್ಬರು ಸೇರಿ ಫೇಸ್ ಮಾಡೋಣ. ನೋಡು, ನಾನಂತೂ ಏನೇ ಬಂದರೂ ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ. ನಿಮ್ಮ ಮನೇಲಿ ನಿಮ್ಮಪ್ಪ ಅಮ್ಮ ನಿನ್ನ ಹೆಂಡತಿ ಯಾರೇ ಬಂದ್ರೂ ಬೇಕಾದರೆ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀನಿ ಸೂರ್ಯ. ಓನ್ಲಿ ಒನ್ ಸೂರ್ಯಂಗೋಸ್ಕರ ಅಷ್ಟೇ. ಏನಾಯ್ತು ನಿನ್ಗೆ ಇವತ್ತು? ಏನು ಹುಚ್ಚುಚ್ಚಾಗಿ ಮಾತಾಡ್ತಾ ಇದೆಯಾ? ಏನಾಯ್ತು ನಿನಗೆ? ಹಾಂ, ಏನೋ ಆಫೀಸಿಗೆ ಬಂದಿದ್ಯಾ? ಮೊದಲಾಗಿ ನನ್ನ ಜೊತೆ ಫ್ರೆಂಡ್ಶಿಪ್ ಆಗಿ ಚೆನ್ನಾಗಿರ್ತೀಯ ಅಂತ ಏನೋ ಸ್ವಲ್ಪ ನಿನ್ನ ಜೊತೆ ಕ್ಲೋಸ್ ಆಗಿದ್ದೀನಿ, ಅಷ್ಟು ಬಿಟ್ಟರೆ ಬೇರೆ ಏನೇನೋ ಯೋಚನೆ ಮಾಡಬೇಡ. ಬೇರೆ ಏನೇನೇನೇನೋ ಯೋಚನೆ ಮಾಡಿದ್ರು ಏನೂ ತೊಂದರೆ ಇಲ್ಲ, ಅರ್ಥ ಆಯ್ತಾ? ಪ್ರಪಂಚ ಏನೂ ಪ್ರಳಯ ಆಗಲ್ಲ. ನಾವು ಹೊಂದ್ಕೊಂಡಾಗೆ ನಾವಿಬ್ರು ಖುಷಿಯಾಗಿರ್ಬೋದು ಸೂರ್ಯ, ಅರ್ಥ ಮಾಡ್ಕೊ. ಮೊದಲು ಅದೇನಂತ ಬಿಡಿಸಿ ಹೇಳ್ತೀಯಾ? ಇಲ್ಲಾಂದರೆ ಹೇಳ್ತೀನಿ ಸೂರ್ಯ. ಮೊದಲು ನೀನು ಕಾರ್ ತಗೋಬಾ. ಸೂರ್ಯ, ಇನ್ನೊಂದು ವಿಷಯ, ಕಾರ್ ತೊಗೊಂಡು ಸೀದಾ ಆಫೀಸ್ ಹತ್ರನೇ ಬಾ ಪ್ಲೀಸ್. ಡೈರೆಕ್ಟ್ ಮನೆ ಹತ್ರ ಹೋಗ್ಬೇಡ, ಫಸ್ಟು ನಾನು ನೋಡಬೇಕು. ನಿನ್ಗೇನು ಲೂಸಾ? ಕಾರ್ ತೆಗೆಯೋದಕ್ಕೆ ನಾನು ಒಬ್ಬನೇ ಹೋಗ್ತಾ ಇಲ್ಲ, ಸೀದಾ ಆಫೀಸ್ ಹತ್ರ ತೊಗೊಂಬರೋಕ್ಕೆ. ಫ್ಯಾಮಿಲಿ ಫುಲ್ಲು ಹೋಗ್ತಾ ಇದ್ದೀವಿ. ಪ್ಲೀಸ್ ಸೂರ್ಯ, ಬೇಡ ಅಂತ ಹೇಳು. ನೀನು ಕಿರಣ್ ಮತ್ತು ಮೋಹನ್ ಹೋಗ್ರಿ, ಸರಿನಾ? ಕಾರ್ ತೊಗೊಂಡು ಸೀದಾ ಇಲ್ಲಿಗೆ ಬಾ. ಮನೆಗೆ ಹೋಗಿ ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗ್ಬೇಡ. ಆಲ್ರೆಡಿ ನನ್ನ ಫ್ರೆಂಡ್ ಕಾರ್ ತೊಗೊಂಡು ಕಿರಣ್ ಹೋಗಿದ್ದಾನೆ ಅಪ್ಪ ಅಮ್ಮನ ಕರ್ಕೊಂಬರೋದಕ್ಕೆ. ಜೊತೆಗೆ ನನ್ನ ಹೆಂಡ್ತಿನೂ ಬರ್ತಿದ್ದಾಳೆ. ಅವ್ರು ಸೀದಾ ಶೋರೂಮ್ ಹತ್ರನೇ ಹೋಗ್ತಾರೆ. ಈಗ ನಾನು ಮೋಹನ್ ಇಬ್ಬರು ಹೊರಟಿದ್ದೀವಿ. ಸೊ ನಾನು ಡೈರೆಕ್ಟ್ ಇಲ್ಲಿಗೆ ಬರೋಕ್ಕಾಗಲ್ಲ. ಮೊದಲು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತೀವಿ. ಅಂದರೆ ನನಗೆ ಗೊತ್ತಾಯ್ತು ಬಿಡು ಸೂರ್ಯ, ನೀನು ನನಗೆ ಯಾವ ಸ್ಥಾನ ಕೊಟ್ಟಿದ್ಯಾ ಅನ್ನೋದು ನನಗೆ ಅರ್ಥ ಆಗ್ತಿದೆ. ಬೇಜಾರು ಮಾಡ್ಕೊಬೇಡ ನಂದಿನಿ. ಮೊದಲು ನೀನೇ ನೋಡದೆ ಇದ್ರೆ ಏನಂತೆ? ಕಾರ್ ತಗೊಬಂದ್ಮೇಲೆ ಯಾವಾಗಾದ್ರೆ ಇನ್ನು ನೋಡ್ಬೋದಲ್ವಾ? ನನಗೂ ಆಸೆ ಇರಲ್ವಾ? ಸೂರ್ಯ, ನಂದಿನಿ ನೀನೇನು ಹೊರಡು. ನೋಡು ಸೂರ್ಯ, ಅಟ್ಲೀಸ್ಟ್ ಮನೆಗೆ ಹೋದ್ಮೇಲಾದರೂ ಕಾಲ್ ಮಾಡಿ ಮಾತಾಡು. ಅಟ್ಲೀಸ್ಟ್ ವಿಡಿಯೋ ಕಾಲಲ್ಲಾದರೂ ನನಗೆ ಕಾರ್ ತೋರಿಸು, ಸರಿನಾ? ಮೊದಲು ನಾನು ನೋಡಲೇಬೇಕು. ಸರಿ, ಇವಾಗ ಹೊರಡು. ಅಲ್ಲ ಕಣೋ, ಅವಳಿಗೇನು ಕೆಲಸ ಇಲ್ಲಿ? ಇನ್ನೇನಿರುತ್ತೆ ಮೋಹನ್, ಸುಮ್ಮನೆ ಮಾತಾಡಿಸ್ಬೇಕು ಅಂತ ಬರ್ತಾಳಷ್ಟೇ. ತುಂಬ ಅತಿ ಆಗ್ತಾ ಇದೆ ಬರ್ತಾ ಬರ್ತಾ. ಸರಿ, ಅದನ್ನು ಬಿಡು. ಶೋರೂಮ್ ಹತ್ರ ಹೋಗಿನಂತ ಕಿರಣ್ ಫೋನ್ ಮಾಡಿದ್ನಾ? ಹೋಗಿದ್ದಾರಂತೆ, ಬಾ ಹೊರಡೋಣ. ಸರಿ ನಡಿ. ಅಪ್ಪ ಇದೇನೆ ಕಾರು? ಹ್ಞೂ ಲಲಿತಾ ಆಂಟಿ, ಚೆನ್ನಾಗಿದೆಯಾ? ಅನ್ಕಂಡೆ ಇಂಥದ್ದೇ ತಗೊಂಡಿರ್ತಾನೆ ಅಂತ. ಚೆನ್ನಾಗಿರೋದೇ ತಗೊಂಡವನೆ. ಇಷ್ಟ ಆಯ್ತಾ ಆಂಟಿ ನಿಮಗೆ? ನಿಜವಾಗ್ಲೂ ಕಣಪ್ಪಯ್ಯ, ಚೆನ್ನಾಗೈತೆ ಕಣ ಕಾರು. ಸಿಸ್ಟರ್, ನೀವೇನು ಹಾಗೆ ನಿಂತಿದ್ದೀರಾ? ಕಾರ್ ಇಷ್ಟ ಆಯ್ತಾ? ಕಾರಂತೂ ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಮನೆಯವ್ರು ಇನ್ನೂ ಬರಲಿಲ್ವಲ್ಲ? ಕಾಲ್ ಮಾಡಿದ್ದೆ, ಆದವೇ ಬರ್ತಾ ಇದ್ದಾರೆ. ಅಲ್ಲೋಡಮಯ್ಯ ಕಲ್ಯಾಣಿ, ಯಾವ ಪಾಟಿ ಕಾರ್ಗಳು ನಿಂತವೆ, ಎಲ್ಲ ಹೊಸ ಅಂದವೆ. ಬಿಳೆದು ತಗೊಂಡಿದ್ದಿದ್ರು ಚೆನ್ನಾಗಿತ್ತಲ್ವೇ? ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಅತ್ತೆ. ನಿಮ್ಮ ಮಗ ಯಾವ್ದು ಇಷ್ಟಪಡ್ತಾರೋ ನನಗೂ ಅದೇ ಇಷ್ಟ ಆಗುತ್ತೆ. ಸೊಸೆ ಅಂದರೆ ಸೊಸೆ. ನೋಡು, ನೀನು ಬಂದಿದ್ದ ಕಾಲ್ಗುಣ ನಮ್ಮ ಮನೆಗೆ ಕಾರ್ ಬತ್ತೈತೆ. ಹಾಗೆಲ್ಲ ಏನಿಲ್ಲ ಅತ್ತೆ, ಮೊದಲೇ ಬುಕ್ ಮಾಡಿದ್ರಂತಲ್ಲ. ಅಯ್ಯ, ಬುಕ್ ಮಾಡೋದಲ್ಲ ಮುಖ್ಯ, ಅದೆಂಥದ್ದು ಅಂತಾರಲ್ಲ ಇಂಪಾರ್ಟೆಂಟು. ಕಾರ್ ಬುಕ್ ಮಾಡೋದಲ್ಲ ಇಂಪಾರ್ಟೆಂಟು, ಮನೆಗೆ ಬರೋದು ಮುಖ್ಯ. ನೀನು ಬಂದ ಮೇಲೆ ಬಂದೈತೆ ಅಂದರೆ ನೋಡು. ಹಾಗಂತ ಅವ್ರ ಎದುರಿಗೆ ಹೇಳ್ಬೇಡಿ ಅತ್ತೆ, ಬೇಜಾರು ಮಾಡ್ಕೊತಾರೆ. ಅದ್ಯಾಕೆ ಬೇಜಾರು ಮಾಡ್ಕೊಂತಾನೆ? ಅವನ ಎದುರಿಗೂ ಹೇಳ್ತೀನಿ, ನಿಮ್ಮ ಅವನ ಎದುರಿಗೂ ಹೇಳ್ತೀನಿ. ಇರೋದಿದ್ದಂಗೆ ಹೇಳಿದ್ರೆ ಅದ್ಯಾಕಮ್ಮ? ನಾನು ಹೇಳ್ದಿದ್ರು ಊರಾಗೂ ಜನನೇ ಮಾತಾಡ್ಕೊತಾರೆ. ನೀನು ಬಂದ್ಮೇಲೆ ನೋಡು, ಹೊಸ ಕಾರ್ ತಗೊಂಬಂದ್ರು. ಸೊಸೆ ಬಂದಮೇಲೆ ಹೊಸ ಕಾರ್ ತಗೊಬಂದ್ರು, ಅವ್ರ ಗಂಡನ ಕೆಲಸ ಸಿಕ್ತು ಮಗೆ ಅಂತೆಲ್ಲ ಮಾತಾಡ್ಕೊತಾರಮ್ಮ. ಇನ್ನು ನೋಡು ಎಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾನೆ ಅಂತ ನಿನ್ನ ಗಂಡ. ನಿನ್ನ ಕಾಲ್ಗುಣ ಅಂತಂದರೆ ಅಂಥದ್ದು. ಅಷ್ಟು ಪ್ರೀತಿ ಮಾಡ್ತೀಯ ನಿನ್ನ ಗಂಡನ, ಮತ್ತೆ ಒಳ್ಳೇದಾಗದೇ ಇರ್ತತಾ? ಏನೋ ಅತ್ತೆ, ನಿಮ್ಮ ಬಾಯರ್ಕೆಯಿಂದ ಎಲ್ಲ ನಿಜ ಆಗಲಿ. ಎಲ್ಲನೂ ನಿಜ ಆಗುತ್ತೆ ಕಲ್ಯಾಣಿ. ಆದಷ್ಟು ಬೇಗ ನನ್ನ ಕೈಗೊಂದು ಮೊಮ್ಮಗನ ಕೊಟ್ಬಿಟ್ರೆ ನೋಡಮ್ಮ, ಕಾರ್ನ ಕುಂಡ್ರಿಸ್ಕೊಂಡು ಓಡಾಡ್ಕೊಂಡು ಇದ್ಬಿಡ್ತೀನಿ. ಅತ್ತೆ, ನೀವು ಕಾರ್ ಓಡಿಸ್ತೀರಾ? ನಾನು ಓಡ್ಸೋಕ್ಕಾಗ್ತತಾ? ನೀನು ಕಲ್ತ್ಕ ಕಾರ್ ಓಡಿಸೋದು. ಸೂರ್ಯಂಗೆ ಹೇಳ್ತೀನಿ ಅನ್ಬೇಕಾರೆ. ಅಯ್ಯೋ ಅತ್ತೆ, ನಾನು ಕಾರ್ ಓಡಿಸೋದಾ? ಅಪ್ಪ, ನನಗೆ ಭಯ ಆಗುತ್ತೆ ಅತ್ತೆ. ಅಯ್ಯೋ, ಎಲ್ಲ ಕಲ್ತ್ಕೋಬೇಕಣಮ್ಮ. ನೀನು ಹಿಂಗಿದ್ರೆ ಆಗಲ್ಲ. ಕಾರ್ ತಗೊಂಡ್ಮೇಲೆ ಗಂಡ ಹೆಂಡತಿ ಇಬ್ಬರು ಓಡಿಸೋದು ಕಲಿಬೇಕು. ಒಂದೊಂದು ಸರಿ ಏನೋ ಅವ್ನು ಮಂತಾಗ ಬಿಟ್ಟೋದಾಗ ಏನು ಮಾಡ್ತೀಯ ನೀನು? ಎಮರ್ಜೆನ್ಸಿಗೆಲ್ಲ ನಾವು ಹೋಗ್ಬೇಕಾಗ್ತತೆ. ಕಲ್ತ್ಕ ಏನೂ ಆಗಲ್ಲ. ನೀನೇನು ಓಡಾಡಿಸ್ಬೇಡ, ಕಲ್ತು ಬಿಟ್ಬಿಡ್ಬೇಕು. ಅಪ್ಪ ದೇವರೇ, ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ಅತ್ತೆ. ಇನ್ನು ನಿಜವಾಗ್ಲೂ ನಾನು ಕಾರ್ ಓಡಿಸ್ತೀನ ಹೇಳಿ? ಅಯ್ಯೋ, ಈ ಪ್ರಪಂಚದ ಮೇಲೆ ಹೆಣ್ಮಕ್ಳು ಎಂತೆಂಥ ಸಾಧನೆ ಮಾಡೋರೆ ಕಣಮ್ಮ. ಎಂತೆಂಥ ಸಾಧನೆ ಮಾಡಿಲ್ಲ ಹೆಣ್ಮಕ್ಳು. ಕಾರ್ ಓಡಿಸೋದು ಯಾವ ಲೆಕ್ಕ ಹೇಳು? ಏರೋಪ್ಲೇನೇ ಓಡಿಸ್ತಾರಂತೆ. ಇದನ್ನು ಯಾವ ಲೆಕ್ಕ ಹೇಳು? ಅದೇನೋ ನಿಜನೇ ಅತ್ತೆ. ನೋಡೋಣ, ನಾನು ಟ್ರೈ ಮಾಡ್ತೀನಿ. ಟ್ರೈ ಮಾಡೋದಲ್ಲ, ಸುಮ್ಮನೆ ಅವನ ಹೆಸ್ರಿಗೆ ಕಾರ್ ತಗೊಬತ್ತಾರದಷ್ಟೇ. ಕಾರ್ ನಿಂದೇನೆ. ಅವನಿಗೆ ಸರಿ ಸಮನಾಗಿ ನೀನು ಇರಬೇಕು. ಕಾರ್ ಓಡಿಸೋದು ಕಲ್ತ್ಕ, ನಾನೇ ಸಪೋರ್ಟ್ ಮಾಡ್ತೀನಿ.
ಸರಿ ಅತ್ತೆ, ನಿಜವಾಗ್ಲೂ ನಾನು ಗಾಡಿ ಓಡಿಸ್ತೀನೋ ಇಲ್ವೋ ಗೊತ್ತಿಲ್ಲ, ನೀವು ಹೇಳೋದು ನೋಡಿದ್ರೇನೆ ನನಗೆ ಧೈರ್ಯ ಬರ್ತಾ ಇದೆ. ಓಡಿಸ್ತಾನೆ ಇದ್ದೀನೇನೋ ಅಂತ ಅನ್ನೋ ಅಷ್ಟು ಫೀಲ್ ಆಗ್ತಿದೆ ನನಗೆ. ಹಾಗೇನೆ ಒಂದು ಸರಿ ಓಡ್ಸೋತಕ್ಕ ಅಷ್ಟೇ, ಇಲ್ಲಿಂದ ಅಲ್ಲಿಗೆ ಹೋಗಿ ಬಂದುಬಿಟ್ರೆ ಧೈರ್ಯ ಬಂದ್ಬಿಡ್ತದೆ ನೋಡು, ಆಮೇಲೆ ನೀನೇ ಓಡಿಸ್ಕೊಂಡು ಹೋಗ್ಬಿಡ್ತೀಯ. ಅಲ್ಲ ಅತ್ತೆ, ನೀವು ಒಂದ್ಸರಿ ಟ್ರೈ ಮಾಡ್ಬೋದಾಗಿತ್ತಲ್ವಾ? ನಾನಾ? ಅಯ್ಯೋ, ನಿನ್ನಂಗೆ ನಾನು ಉದ್ಕಿದ್ದಿದ್ರೆ ನಾನು ನಮ್ಮ ಅಪ್ರಾಣಿ ಕಾರ್ ಯಾವತ್ತೋ ಓಡಿಸ್ಬಿಡ್ತಿದ್ದೆ. ಏನು ಮಾಡೋದು, ನನ್ನ ಕಾರ್ ಇಟ್ಕಲ್ಲ, ಏನಿಲ್ಲ, ಗೇರ್ ಯಾವ್ದು ಹಾಕ್ಬೇಕು, ಬ್ರೇಕ್ ಯಾವ್ದು ಹಾಕ್ಬೇಕು ಒಂದು ಗೊತ್ತಾಗಲ್ಲ ನನಗೆ. ನನಗಂತೂ ಅಯೋಗ ಇಲ್ಲ. ನೀನು ನನ್ನ ಸೊಸೆ, ನೀನು ಓಡಿಸು. ಬೇಕಿದ್ರೆ ಇದನ್ನ ಅವ್ನು ತಗೊಂಡೋದ್ರೆ ಹೋಗ್ಲಿ, ಆಮೇಲೆ ಬೇಕಾದ್ರೆ ನೀನು ಎಂಥದ್ದನ್ನ ಒಂದು ಸಣ್ಣ ತಗೊಳಿವಂತೆ. ಅಯ್ಯೋ ಅತ್ತೆ, ನಾನು ಎಲ್ಲಿ ಹೋಗ್ಬೇಕು, ಎಲ್ಲಿ ಬರಬೇಕು, ಮನೆಗಿರೋಳಿ ಕಾರ್ ಏನು ಕತ್ತೆ? ನಿನ್ನ ಬಗ್ಗೆ ನೀನೇನೆ ಅಷ್ಟೊಂದೆಲ್ಲ ಕೇವಲವಾಗಿ ಮಾತಾಡ್ಬೇಡ ಕಣಮ್ಮ. ನಾನು ಎಷ್ಟೆಲ್ಲ ನಿನ್ನ ಮೇಲೆ ಭರವಸೆ ಇಟ್ಕೊಂಡಿದ್ದೀನಿ, ಎಷ್ಟೆಲ್ಲ ನಂಬಿಕೆ ಇಟ್ಟಿದ್ದೀನಿ, ಏನೋ ಒಂಥರ ನನ್ನ ಸೊಸೆ ಬಂದವಳಲ್ಲ ಅಂತ ಧೈರ್ಯ. ನೀನು ಹೆಂಗಿರ್ಬೇಕು ಹೇಳು, ನಿನ್ನ ಗಂಡ ನೋಡು ಹೆಂಗವನೆ, ಹಂಗಿರ್ಬೇಕು ನೀನು ಸ್ಟ್ರಾಂಗಾಗಿ. ಸರಿ ಅತ್ತೆ. ಆಂಟಿ, ಸೂರ್ಯ ಬಂದ. ಹೌದಾ? ಸರಿ ಕಣಪ್ಪ. ನಿಮ್ಮ ಅಂಕಲ್ ಅಲ್ಲ ಅವರ? ಹ್ಞೂ ಆಂಟಿ, ನಾನು ನೋಡಿ ಇಲ್ಲ, ಆಗಲೇ ಬಂದಿದ್ದಾರೆ. ಒಂದು 10 ನಿಮಿಷ ಆಯಿತು. ಫಾರಮ್ಗೆಲ್ಲ ಸಿಗ್ನೇಚರ್ ಹಾಕ್ಬೇಕಾಯಿತು, ಹಾಕ್ತಿದ್ದಾರೆ. ಹಂಗಾರೆ ಇನ್ನೇನು ತಗೊಂಡು ಹೋಗೋದೆಯಾ? ಹ್ಞೂ ಆಂಟಿ, ತೊಗೊಂಡು ಹೋಗೋದೆ. ಮತ್ತೆ ಒಂದೇ ಸರಿ ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಮನೆಗೆ ಹೋಗೋಣ ಕಣಪ್ಪ. ಏನು ಪರವಾಗಿಲ್ಲ ಆಂಟಿ, ಡೈರೆಕ್ಟು ದೇವಸ್ಥಾನಕ್ಕೆ ಹೋಗಬೇಕು ಅಂತಲೇ ಏನಿಲ್ಲ, ಮನೆಗೆ ಹೋಗಿನೂ ಹೋಗ್ಬೋದು. ನೀವು ಸ್ವಲ್ಪ ದಿನಗಳಿಗೆ ಟೈಮು ಎಲ್ಲ ನೋಡಿಕೊಂಡು ದೇವಸ್ಥಾನಕ್ಕೆ ಹೋದರೆ ಒಳ್ಳೆಯದು. ಹಂಗಂತೀಯಾ? ಇವತ್ತಾನೇ ಡೆಲಿವರಿ ಆಗಿದೆ. ಬಟ್ ಇವತ್ತೇನು ಮಾಡಿಸೋದು ಬೇಡ ಅಂತೇನಿಲ್ಲ, ದಿನ ಎಲ್ಲ ಚೆನ್ನಾಗಿದೆಯೋ ಗೊತ್ತಿಲ್ಲ ನನಗೆ. ಇಲ್ಲ ಕಣಪ್ಪ, ದಿನ ಎಲ್ಲ ಚೆನ್ನಾಗೈತೆ ಅಂತ ಕೇಳ್ಕೊಂಬಂದೆ ನಾವು ಇವತ್ತು ಕಾರ್ ತಗೊಂತಿರೋದು. ಹಾಗಿದ್ರೆ ಪೂಜೆ ಮಾಡಿಸಿ ಆಂಟಿ. ಅದನ್ನೇ ಹೇಳ್ತಿರೋದು. ತಿರುಗಿ ನಾಳೆಗೆ ಬೇರೆ ಇನ್ನು ಯಾರು ಬರ್ತಾರಪ್ಪ, ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಒಂದು ಪೂಜೆ ಮಾಡಿಸ್ಕೊಂಡು ಹೋಗೋದ್ರಾಗ ಇನ್ನೇನೈತೆ. ಸರಿ ಆಂಟಿ, ಆಯಿತು. ಏನಮ್ಮ ಕಾರ್ ನೋಡಿಕೊಂಡು ಹಾಗೆ ನಿಂತ್ಕೊಂಡ್ಬಿಟ್ಟಿದ್ಯಾ, ಇಷ್ಟ ಆಯ್ತಾ? ಹ್ಞೂ ಕಣ ಸೂರ್ಯ, ನಿಜವಾಗ್ಲೂ ಚೆನ್ನಾಗೈತೆ ಕಣ, ಕೆಂಪು ಕಲರ್ ತಗೊಂಡಿದ್ಯಾ, ಇಷ್ಟ ಆಯಿತು. ಸರಿ ಬನ್ನಿ ಹೊರಡೋಣ. ಸೂರ್ಯ ನಿಂತ್ಕೊಡ್ರಿ, ಫ್ಯಾಮಿಲಿ ಫೋಟೋ ತೆಗಿತೀನಿ. ಅಂಕಲ್ ಬನ್ನಿ, ಒಂದು ನಿಮಿಷ ನಿಂತ್ಕೊಂಡ್ಬನ್ನಿ, ಫ್ಯಾಮಿಲಿ ಫೋಟೋ ತೆಗಿಯೋಣ. ಹ್ಞೂ ಹೋಗಪ್ಪ. ಸೂರ್ಯ ಬಾ, ನೀನು ಈ ಕಡೆ ಕಲ್ಯಾಣಿ ಪಕ್ಕ ನಿಂತ್ಕ, ನಾನು ನಿಮ್ಮ ಅಪ್ಪ ಕಡೆ ನಿಂತ್ಕೊಂತೀವಿ. ಸರಿ ಅಮ್ಮ, ಹೊರಡೋಣ. ಹ್ಞೂ ಸೂರ್ಯ, ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ಬಿಡೋಣ. ಪೂಜೆ ನಾಳೆ ಮಾಡಿಸಿದ್ರೆ ಆಗುತ್ತಲ್ವಮ್ಮ? ನಾಳೆನಾ? ಯಾಕಪ್ಪಯ್ಯ? ಅದು ಕಾರು ಸ್ವಲ್ಪ ಆಫೀಸ್ ಹತ್ರ ತಗೊಂಡೋಗ್ಬೇಕಾಗಿತ್ತು, ಅದಕ್ಕೆ. ಯಾಕ್ರಿ, ಏನಾದರೂ ಇಂಪಾರ್ಟೆಂಟಾ? ಏನು ಇಂಪಾರ್ಟೆಂಟ್ ಇದ್ರೂ ಅಷ್ಟೇನೆ. ಕಾರ್ ಮೊದಲು ಮಂತಕ್ಕೆ ಹೋಗ್ಬೇಕು. ನೀನು ಆಫೀಸಿಗೆ ತಗೊಂಡೋಗ್ಬಿಟ್ರೆ ಮೊದಲು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೆ ತಕ್ಕ ತಗೊಂಡೋಗನಿ, ಎಲ್ಲೆಲ್ಲೋ ತಾಡೋಗ್ಬೇಡ ನೀನು. ಇಷ್ಟಕ್ಕೂ ಇವಾಗ ಇಲ್ಲಿಂದ ಆಫೀಸಿಗೆ ತಗೊಂಡೋಗ ಅಂಥದ್ದೇನು? ಈಗ ಅಲ್ಲಿಂದ ನೀನು ಗಾಡಿಗೆ ತಾನೇ ಬಂದಿದ್ದೀಗ. ಹುಡುಗರು ತಕ್ಕ ಗಾಡಿನ ಕೊಟ್ಟು ಕಳಿಸು, ಕಾರ್ನಾಗೇನು ಹೋಗೋದು ಬೇಡ ಇವಾಗ, ಮೊದಲು ದೇವಸ್ಥಾನಕ್ಕೆ ಹೋಗೋಣ ಇವಾಗ. ಹಾಗೆಲ್ಲ ಏನು ಇಲ್ಲ ಅಮ್ಮ, ಏನೂ ಆಗಲ್ಲ. ಒಟ್ಟಿನಲ್ಲಿ ನಾವು ಮನೆಗೆ ತಗೊಂಡೋದ್ಮೇಲೆ ನಾಳೆ ಮಾಡಿಸಿದ್ರು ಆಯಿತು, ನಾಡಿದ್ದು ಮಾಡಿಸಿದ್ರು ಆಯಿತು, ಪೂಜೆ ಮಾಡಿಸ್ಬೋದು, ಏನು ತೊಂದರೆ ಇಲ್ಲ. ಅದಕ್ಕೆ ಅಂತ ನೀನು ಮೊದಲನೇಕಿತ ಕಾರ್ ತಗೊಂಡು ನೀನು ಆಫೀಸ್ ಹತ್ರ ಹೋದ್ರೆ? ಸರಿ, ನಿಮ್ಮನ್ನ ಮನೆ ಹತ್ರ ಬಿಟ್ಬಿಟ್ಟೆ ಹೋಗ್ತೀನಿ ಬಿಡಿ. ಹಂಗಲ್ಲ ಕಣ, ದೇವಸ್ಥಾನಕ್ಕೆ ಹೋಗೋದು ಬೇಡವಾ? ನಾಳೆ ಯಾವಾಗಾದ್ರೂ ಹೋದ್ರೆ ಆಗುತ್ತಮ್ಮ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಅದಕ್ಕೆ. ಏನ್ರಿ ಇವ್ನು ಹಿಂಗೆ ಮಾತಾಡ್ತಾನೆ, ಒಂದೊಂದ್ಸರಿ ಒಂದೊಂಥರ ಜ್ಞಾನ ಕೆಟ್ಟಂಗೆ. ಸೂರ್ಯ, ನಿಮ್ಮ ಅಮ್ಮ ಹೆಂಗೆ ಹೇಳ್ತಾರೆ ಹಂಗೆ ಕೇಳು. ನೀನು ಏನಪ್ಪ ಅಮ್ಮ ಹೇಳ್ದಾಗೆ ಹೇಳ್ತಿದ್ಯಾ? ಪೂಜೆ ಏನು ನಾಳೆ ನಾಡಿದ್ದು ಇಲ್ಲ, ನಮ್ಮ ಮನೆ ದೇವ್ರು ವಾರದ ದಿನ ಮಾಡಿಸ್ಕೊಂಡ್ರು ಆಯಿತು, ಇವತ್ತೇ ಮಾಡಿಸ್ಬೇಕು ಅಂತ ಏನಿಲ್ಲ. ನಾನು ಇವತ್ತು ಒಳ್ಳೆ ದಿನನೇ, ಎಲ್ಲ ಕೇಳ್ಕೊಂಬಂದೇನೆ ಕಾರ್ ತೆಗಿಯಕ್ಕೆ ಇವತ್ತು ಹೇಳಿದ್ದು ದಿನಾನ. ಇವಾಗ ನೋಡಿದ್ರೆ ನೀನು ಪೂಜೆನ ಯಾವತ್ತ ಮಾಡ್ಸನಿ ಅಂತಂದರೆ ಅವೆಲ್ಲ ಆಗಲ್ಲ ಕಣ, ಇವತ್ತೇ ಪೂಜೆ ಮಾಡ್ಸನಿ. ಸುಮ್ಮನೆ ಅಲ್ಲೆಲ್ಲ ಹೋಗೋಷ್ಟರಲ್ಲಿ ನನಗೆ ಲೇಟ್ ಆಗ್ಬಿಡುತ್ತಮ್ಮ, ಅದಕ್ಕೆ. ಇಲ್ಲಾಂದರೆ ನಾನೇ ನಿಮ್ಮನ್ನ ಮನೆ ಹತ್ರನೇ ಬಂದು ಕರ್ಕೊಂಬರ್ತಾ ಇರಲಿಲ್ವಾ? ಏನು ಕೇಳು, ಫ್ರೆಂಡ್ನ ಕಳಿಸಿದ್ದು, ನನಗೆ ಟೈಮ್ ಇಲ್ಲ ಅಂತ. ಹೋಗ್ಲಿ ಬಿಡುದತ್ತ, ಅವನಿಗೇನೋ ಎಮರ್ಜೆನ್ಸಿ ಕೆಲಸ ಇರ್ಬೋದು, ಸುಮ್ಮನೆ ಯಾಕೆ ಅಡೆತಡೆ ಮಾಡ್ತೀಯ ನೀನು? ಮಾಡಿಸ್ಕೊಂಡ್ರೆ ಆಯ್ತು ಬಿಡು. ಅಯ್ಯೋ ಹೇಳ್ರಿ, ಯಾವಾಗ ನೋಡಿದ್ರು ಏನಾದರೂ ಒಂದು ಹೇಳ್ತಾನೆ ಇರ್ತಾನೆ. ಈ ಸಂಪತ್ತಿಗೆ ನಮ್ಮನ್ನೇನು ಕರಿಬೇಕಾಗಿತ್ತು? ಏನೋ ನಗ್ನಾಥ ಖುಷಿ ಖುಷಿಯಾಗಿ ಏನಾನ ಒಂದು ಕೆಲಸ ಕೈ ಹಾಕಿದ್ಮೇಲೆ ಅದು ಪೂರ್ತಿ ಮುಗಿಯೋವರೆಗೂ ಸುಮ್ಕೆ ಬಾಯಿ ಮುಚ್ಕೊಂಡಿರ್ಬೇಕು. ಮಧ್ಯದಾಗ ಬಂದುಬಿಟ್ಟು ಇಲ್ಲಿ ನಂದು ಅದು ಇದು ಅಂತ ಹೇಳ್ತಾನೆ. ಆಫೀಸ್ ಕೆಲಸ ಅಂತ ಬಂದಾಗ ಎಲ್ಲ ಅರ್ಥ ಮಾಡ್ಕೋಬೇಕಮ್ಮ, ಸುಮ್ಮನೆ ನಮ್ಮದೇ ಅಂತ ಯೋಚನೆ ಮಾಡೋಕ್ಕಾಗಲ್ಲ ನಾವು. ಸೂರ್ಯ ಏನಾಯಿತು? ಕಿರಣ್ ನೀನೇನು ಮಾತಾಡಬೇಡ, ಕಾರ್ ತೆಗಿ, ಇವ್ರನ್ನೆಲ್ಲ ಮನೆಗೆ ಬಿಟ್ಬಿಟ್ಟು ನಾನು ಮತ್ತೆ ರಿಟರ್ನ್ ಆಫೀಸಿಗೆ ಬರಬೇಕು. ಸರಿ, ಅದಕ್ಕೆ ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಹಾಗಲ್ಲ ಕಣೋ, ಪೂಜೆ ಇವತ್ತೇ ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ, ನನಗೆ ಅಷ್ಟು ಟೈಮ್ ಇಲ್ಲ ಇವಾಗ. ನಾಳೆ ಮಾಡಿಸ್ಕೊಂಡ್ರೆ ಆಯ್ತಲ್ವಾ? ಇಲ್ಲ ನಾಡಿದ್ದು ಮಾಡಿಸಿದ್ರು ಆಯಿತು, ಪರವಾಗಿಲ್ಲ ಕಣೋ. ಆಫೀಸ್ ಕೆಲಸ ಏನೇ ಇದ್ರು ಸಾಕು. ಕಿರಣ್ ನೀನೇನು ಮಾತಾಡಬೇಡ, ನನ್ನ ಕೆಲಸ ನಾನು ಮಾಡ್ಕೊತೀನಿ. ನಾನು ಏನು ಹೇಳ್ತೀನಿ ಅಷ್ಟು ಮಾತ್ರ ಮಾತಾಡು ನೀನು. ಸರಿ ಕಣೋ, ನಿನ್ನಿಷ್ಟ. ಸರಿ ಅಮ್ಮ, ನಡೀರಿ ಮನೆ ಹತ್ರ ಹೋಗೋಣ. ನಾನೆಷ್ಟೋ ಖುಷಿಯಾಗಿ ಪೂಜೆ ಸಾಮಾನೆಲ್ಲ ತಗೊಬಂದಿದ್ದೆ, ದೇವಸ್ಥಾನಕ್ಕೆ ಹೋಗಿ ಹಂಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ. ಹಂಗೆಲ್ಲ ಮಾಡ್ತಾರೇನ? ಹಿಂಗೆಲ್ಲ ಏನೂ ಆಗಲ್ಲಮ್ಮ. ಹೋಗ್ಲಿ ಬಿಡ್ರಿ, ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೊತೀರಾ? ನೀವು ಹೇಳ್ದಾಗೇನೆ ನೆಕ್ಸ್ಟ್ ವೀಕೆ ಮಾಡ್ಸೋಣ ಬಿಡಿ. ನೀನು ಏನಮ್ಮ ಕಲ್ಯಾಣಿ ಹಿಂಗೆ ಮಾತಾಡ್ತೀಯಾ? ಹೋಗ್ಲಿ ಬಿಡಿ ಅತ್ತೆ, ಅವರಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ದಾರೆ ಏನೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ. ಸುಮ್ಮನೆ ಯಾಕೆ ನಮ್ಮಿಂದ ಅವ್ರಿಗೆ ತೊಂದರೆ? ಒಳ್ಳೆ ಕೆಲಸ ಸವಾಸ ಆಯ್ತು ಒಂದು, ಏನು ಹೇಳಿದ್ರು ಅದೊಂದು ನೆಪ ಹೇಳ್ತಾನೆ.
ಸರಿ ಬಿಡಿ, ನಾನು ಕೆಲಸಕ್ಕೆ ಹೋಗಲ್ಲ, ಮನೇಲಿ ಕೂತ್ಕೊಂತೀನಿ. ಸರಿನಾ ನಿಮಗೆ? ಹೇಳು. ಹೊರಟ್ರ ಮನೆಗೆ? ಹಾಂ, ಇವಾಗ ಹೊರಟಿದ್ದೀವಿ. ಸೊ ಎಲ್ಲರೂ ಮನೆಗೆ ಬಿಟ್ಬಿಟ್ಟು ಬರ್ತೀನಿ. ದೇವಸ್ಥಾನಕ್ಕೆ ಇವತ್ತೇ ಹೋಗ್ತಾ ಇದ್ದೀರಾ ಸೂರ್ಯ? ಬೇಡ ಅಂತ ಹೇಳಿದ್ದೀನಿ, ನೋಡಬೇಕು ಏನಾಗುತ್ತೋ. ಕಾರ್ ನೋಡಬೇಕು ಅಂತ ನಂಗೆ ತುಂಬ ಆಸೆ ಆಗ್ತಿದೆ ಸೂರ್ಯ. ಪ್ಲೀಸ್ ಬೇಗ ತಗೊಂಬಾ. ಮನೆಗೆ ಹೋದ್ಮೇಲೆ ನಾನು ಫೋನ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಟೈಮಿಂಗ್ಸ್ ಹೇಳೋಕ್ಕಾಗಲ್ಲ. ಸುಮ್ಮನೆ ಪದೇ ಪದೇ ಫೋನ್ ಮಾಡಿ ತಲೆ ತಿನ್ಬೇಡ. ಈಗಲೂ ಕೂಡ ನಾನು ಶೋರೂಮಲ್ಲೇ ಇದ್ದೀನಿ. ಸರಿ, ನನಗೆ ಸ್ಪೆಷಲ್ ಸ್ವೀಟ್ ಬೇಕು, ಓಕೆನಾ? ಏನು ಬೇಕು? ನೋಡು ಏನು ತಗೊಂಬರ್ತೀಯ, ನಿನ್ನ ಇಷ್ಟ. ಬಟ್ ಸ್ಪೆಷಲ್ ಆಗಿರಬೇಕು ಅಷ್ಟೇ. ಸರಿ, ತರ್ತೀನಿ ಬಿಡು. ಓಕೆ, ಬೇಗ ಬಾ. ಬಾಯ್. ಸರಿ. ಲೋ ಸೂರ್ಯ, ಸ್ವಲ್ಪನಾದರೂ ನೀನು ಮನುಷ್ಯತ್ವನೇ ಇಲ್ವಲ್ಲೋ? ಥೂ, ಏನಾಯ್ತು ಕಿರಣ್? ಅಲ್ಲ ಕಣೋ, ನಿನ್ನ ಹೆಂಡತಿ ಆಂಟಿ ಅಂಕಲ್ ಎಲ್ಲ ಎಷ್ಟು ಖುಷಿಯಿಂದ ಬಂದಿದ್ದಾರೆ. ಏನಕ್ಕೆ ಅವ್ರ ಮೇಲೆ ಹಂಗೆ ರೇಗಾಡ್ತೀಯ ನೀನು? ಈಗ ಆಫೀಸ್ ಹತ್ರ ಕಾರ್ ತೊಗೊಂಡೋಗೋ ಅಂತ ಅರ್ಜೆಂಟ್ ಏನಿತ್ತು ನಿನಗೆ? ನಾನು ಹೇಳ್ತಿದ್ದೀನಲ್ವ, ಏನೇ ಕೆಲಸ ಇದ್ರೂ ನಾನು ನೋಡ್ಕೊತೀನಿ. ನೀನು ಮೊದಲು ಅವ್ರಿಗೆ ಏನು ಇಷ್ಟ ಅದನ್ನು ಮಾಡು ನೀನು, ಅಷ್ಟೇ ನಾನು ಹೇಳೋದು. ಹಾಗಲ್ಲ ಕಣೋ, ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ ಅದಕ್ಕೆ. ನೋಡು, ನಿನ್ನ ಪರ್ಸ್ನಲ್ ಕೆಲಸ ಏನೇ ಇರಲಿ, ಮೊದಲು ಫ್ಯಾಮಿಲಿಗೆ ಇಂಪಾರ್ಟೆಂಟ್ ಕೊಡ್ಬೇಕಣೋ. ಪ್ಲೀಸ್ ಕಣೋ ಕಿರಣ್, ಫ್ಯಾಮಿಲಿ ಯಾವಾಗಿದ್ರೂ ಇದ್ದಿದ್ದೇನೆ. ನೀನು ಯಾಕೆ ಈ ಥರ ಆಡ್ತೀಯ ಅಂತ ನಂಗೆ ಅರ್ಥ ಆಗಲ್ಲ. ನೀನು ಯಾಕೆ ಈ ಥರ ಆಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಿಜವಾಗ್ಲೂ ನಿನ್ನ ಮೇಲೆ ನನಗೆ ಎಷ್ಟು ಕೆಟ್ಟ ಕೋಪ ಬರ್ತಾ ಇದೆ ಅಂದರೆ, ನೀನು ಯಾಕೋ ಈ ಥರ ಆಗ್ತಾ ಇದೆಯಾ? ಏನೂ ಇಲ್ಲ ಕಣೋ, ಸುಮ್ಮನೆ ಟೆನ್ಷನ್ ತಗೋಬೇಡ ನೀನು. ನನಗೆ ಗೊತ್ತು ಕಣೋ, ಆ ಸ್ಟೈಲ್ ರಾಣಿ ನಿನ್ನ ಮೊರಳು ಮಾಡ್ತಾ ಇದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ಅವಳಿಗೋಸ್ಕರ ತಾನೇ ನೀನು ಕಾರ್ ತೊಗೊಂಡೋಗ್ತಾ ಇದೆಯಾ? ಹಾಗೆಲ್ಲ ಮಾತಾಡ್ಬೇಡ ಕಣೋ. ಇನ್ನು ಹೇಗೋ ಮಾತಾಡ್ತಾರೆ? ನೀನು ಮಾಡ್ತಾ ಇರೋ ಕೆಲಸಕ್ಕೆ ಇನ್ನೇನು ಹೇಳ್ತಾರೆ ಹೇಳು? ನೀನು ಈ ಥರ ಕೆಲಸ ಮಾಡ್ತಾ ಇದೆಯಾ ಅಂತ ಗೊತ್ತಾಗಿದ್ದರೆ ನಾನು ಕೂಡ ಇಲ್ಲಿಗೆ ಬರ್ತಾ ಇರಲಿಲ್ಲ. ಇಷ್ಟಕ್ಕೂ ಅವ್ರನ್ನೆಲ್ಲ ಏನು ಕರೆಸ್ಬೇಕಾಗಿತ್ತು ನಿನ್ನ ಫ್ಯಾಮಿಲಿನ? ನೋಡು, ನನ್ನಿಂದ ಯಾರಿಗೂ ಬೇಜಾರಾಗೋದು ಬೇಡ ಅಂತ ನಾನು ಇದನ್ನೆಲ್ಲ ಮಾಡ್ತಾ ಇರೋದಷ್ಟೇ. ಏಯ್, ಮುಚ್ಚೋ ಬಾಯಿ ಸಾಕು ಕಂಡಿದ್ದೀನಿ. ಅವಳು ನಿನಗೆ? ಅವಳು ನಿನಗೆ? ನೀನೇನಕ್ಕೆ ಅವಳಿಗೆ ಮೊದಲು ಪ್ರಿಫರೆನ್ಸ್ ಕೊಡ್ತಾ ಇದೆಯಾ? ಮೊದಲು ನೀನು ಫ್ಯಾಮಿಲಿ ಇಂಪಾರ್ಟೆಂಟು. ಆಂಟಿ ಅಂಕಲ್ ಏನು ಹೇಳ್ತಾರೆ? ಮೊದಲು ನೀನು ಹೆಂಡತಿ ಮುಖ ನೋಡು. ಅವಳ ತರ್ಡ್ ಕ್ಲಾಸು, ಅವಳ ಮುಖ ನೋಡಿಕೊಂಡು ನೀನು ಅಲ್ಲ. ಛೀ, ನಿನ್ಗೆ ಏನು ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಅಲ್ಲ, ನೀನು ಕಾರ್ ತೊಗೊಂಡಿದ್ದು ಇವ್ರಿಗೋಸ್ಕರನ ಅವಳಿಗೋಸ್ಕರನ? ನೋಡು, ಯಾರಿಗೋಸ್ಕರನೋ ಅಲ್ಲ, ನನಗೋಸ್ಕರ ನಾನು ತೊಗೊಂಡಿದ್ದೀನಿ. ಫ್ಯಾಮಿಲಿಗೋಸ್ಕರನೇ ಆದರೂ. ಸೊ ಈಗ ಅವಳು ನೋಡೋದ್ರಲ್ಲಿ ಏನಿದೆ ತಪ್ಪು? ಅವಳು ಒಂದ್ಸರಿ ನೋಡಲಿ ಬಿಡು. ಈಗ ಇವರೆಲ್ಲ ನೋಡಿದಾರಲ್ವಾ? ಇಷ್ಟೊಂದು ಚೀಪಾಗಿ ಯೋಚನೆ ಮಾಡ್ತಾ ಇದೆಯಾ ಅಂದರೆ ನೀನು ನಿಜವಾಗ್ಲೂ ನೀನು ಮನುಷ್ಯನೇ ಅಲ್ಲ ಕಣೋ. ಛೀ, ಅಲ್ಲ ಕಣೋ, ಪಾಪ ಆ ಹುಡುಗಿ ಮುಖ ನೋಡು. ಆ ಹುಡುಗಿ ಏನೋ ಅನ್ಯಾಯ ಮಾಡಿರುತ್ತೆ ನಿನಗೆ. ಆ ಹುಡುಗಿಗೆ ಮೋಸ ಮಾಡೋಕ್ಕೆ ಹೆಂಗೋ ಮನ್ಸು ಬರುತ್ತೆ ನಿನಗೆ? ನೀನು ಈ ಥರ ಕೆಲಸ ಮಾಡ್ತೀಯಾ, ಹೀಗೆ ಬದಲಾಗ್ತೀಯ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಕಣೋ. ಫಸ್ಟು ನಿನ್ನ ತಲೆಗೆ ಏನಾಗಿದೆ ಅದನ್ನು ಯೋಚನೆ ಮಾಡು. ನಾನೇನು ಮಾಡಬಾರ್ದು ತಪ್ಪು ಮಾಡಿದ್ದೀನಿ? ಹಾಂ, ಅವಳು ನನಗೆ ಫ್ರೆಂಡೇ ಕಣೋ. ಏನು ಅವಳು ಮಾತಾಡ್ಸೋದ್ರಲ್ಲಿ ಏನಿದೆ ತಪ್ಪು? ಅವಳು ಖುಷಿ ಪಡಲಿ ಬಿಡು. ಈಗ ನೀವೆಲ್ಲ ನನಗೆ ಹೇಗೆ ಫ್ರೆಂಡ್ಸು, ಹಾಗೆ ಅವಳು ನನಗೆ ಫ್ರೆಂಡು. ಮುಚ್ಚೋ ಬಾಯಿ ಸಾಕು. ಫ್ರೆಂಡ್ ಯಾರು, ಗರ್ಲ್ ಫ್ರೆಂಡ್ ಯಾರು ಅನ್ನೋದು ಅಷ್ಟು ಅರ್ಥ ಮಾಡ್ಕೊಳ್ದೇ ಇರೋ ಅಂಥ ದಡ್ ನನ್ನ ಮಗ ಏನಲ್ಲ ನಾನು. ನೋಡು ಸೂರ್ಯ, ನಾನು ಈಗಲೂ ಹೇಳ್ತಾ ಇದ್ದೀನಿ, ಇದೆಲ್ಲ ಜೀವನದಲ್ಲಿ ಒಳ್ಳೇದಲ್ಲ ಕಣೋ. ಈಗಲೂ ನೀನು ಕಾಲ ಮಿಂಚಿಲ್ಲ, ಅರ್ಥ ಮಾಡ್ಕೊ. ಅವಳು ಸವಾಸ ಬೇಡ. ತುಂಬ ಕಷ್ಟ ಆಗುತ್ತೆ ಕಣೋ. ಎಲ್ಲರನ್ನೂ ಕಳ್ಕೊಬೇಕಾಗುತ್ತೆ ನೀನು. ಒಳ್ಳೆ ಕಾಮಿಡಿ ಥರ ಮಾತಾಡ್ತೀಯ ಕಣೋ. ಅಲ್ಲ, ಒಂದು ಹುಡುಗಿನ ಮಾತಾಡ್ಸಿದ ಮಾತ್ರಕ್ಕೆ ಎಲ್ಲರನ್ನೂ ಕಳ್ಕೊತೀಯ ಅಂದರೆ ಇದಕ್ಕೆ ನಾನು ಏನು ಹೇಳಬೇಕು? ನೀನು ಬರೀ ಮಾತಾಡಿಸ್ತಾ ಇದೆಯಾ ಅಥವಾ ಅವಳ ಜೊತೆ ರಿಲೇಷನ್ಶಿಪ್ ಬೆಳೆಸ್ಕೊತಾ ಇದೆಯಾ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗ್ತೆ. ನೋಡು, ನಾನು ಇದ್ರ ಮೇಲೆ ಏನು ಹೇಳೋಕ್ಕೋಗಲ್ಲ. ಒಟ್ಟಿನಲ್ಲಿ ಏನೋ ಒಂದು ಗತಿ ಮಾಡ್ಕೊತೀಯ ನೀನು. ನಿನ್ನ ಕೆಲಸದಿಂದ ಹಿಡಿದು, ಫ್ಯಾಮಿಲಿಯಿಂದ ಹಿಡಿದು, ನಿನ್ನ ಜೀವನದಿಂದ ಹಿಡಿದು ಎಲ್ಲನೂ ಕಳ್ಕೊಳ್ಳೋ ಅಂಥ ರೇಂಜಿಗೆ ಬರ್ತೀಯ ನೀನು. ಅರ್ಥ ಮಾಡ್ಕೊ. ಇದನ್ನೆಲ್ಲ ಬಿಟ್ಬಿಡು. ಅವಳಿಂದ ಹೋಗೋದನ್ನು ಬಿಟ್ಬಿಡು ಸೂರ್ಯ. ಏನು ಕೆಲಸ ಹೋಗುತ್ತೆ ಅಂತ ಹೇಳ್ತಾ ಇದೆಯಾ? ಹೋದರೆ ಹೋಗ್ಲಿ ಬಿಡು. ಇದಿಲ್ಲ ಅಂದರೆ ಇನ್ನೊಂದು ಏನು ಮಾಡೋಕ್ಕಾಗುತ್ತೆ? ಅದು ಹೋಯ್ತು ಅಂದರೆ ಹೀಗೆ ಒಂದಲ್ಲ ಒಂದು ಬಿಟ್ಟು ಬಿಟ್ಟು ಇದೇ ಥರ ಹೋಗ್ತಾ ಇದ್ರೆ ವ್ಯಾಲ್ಯೂ ಇರುತ್ತೇನೋ ನಿನಗೆ? ಮೊದಲು ನಿನ್ನ ಫ್ಯಾಮಿಲಿ ಬಿಸ್ನೆಸ್ ಕಡೆ ಗಮನ ಕೊಡು. ಇದೆಲ್ಲ ಥರ್ಡ್ ಕ್ಲಾಸ್ ಕೆಲಸ ಬಿಟ್ಬಿಡು. ಛೀ, ಎಲ್ಲದೂ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನಾನು ಏನು ಮಾಡೋಕ್ಕಾಗುತ್ತೆ ಕಿರಣ್? ಆಂಟಿನೇ ಹೇಳ್ತಿದ್ದಾರೆ ದೇವಸ್ಥಾನಕ್ಕೆ ಹೋಗೋದೇನು ಬೇಡ ಅಂತ, ಸ್ವೀಟ್ ಎಲ್ಲ ಕೊಡ್ತಾ ಇದ್ದಾರೆ, ತಗೋಬಾ. ಒಳ್ಳೇದೇ ಆಯಿತು ಬಿಡು. ಕಿರಣ್ ಅವರೇ, ಸ್ವೀಟ್ ತಗೊಳ್ಳಿ. ಕಂಗ್ರಾಟ್ಸ್ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ನೀವು ಯಾವಾಗಲೂ ಹೀಗೆ ಖುಷಿಯಾಗಿರಬೇಕು. ಥ್ಯಾಂಕ್ಸ್. ಹೋಗಲಿ ಬಿಡ್ರಿ, ಅತ್ತೆ ಹತ್ರ ನಾನು ಮಾತಾಡ್ತೀನಿ. ನೀವೇನು ಬೇಜಾರು ಮಾಡ್ಕೋಬೇಡಿ. ಸ್ವೀಟ್ ತಗೊಳ್ಳಿ. ನೀವು ತೊಗೊಂಡ್ರಾ? ಇಲ್ಲ, ಈಗ ತೊಗೊತೀನಿ. ನಾನೇ ತಿನ್ನಿಸ್ತೀನಿ ರೀ ನಿಮಗೆ. ಖುಷಿ ಆಯಿತಾ ನಿಮಗೆ? ಹ್ಞೂ ರೀ, ನಿಜವಾಗ್ಲೂ ಖುಷಿ ಆಯಿತು. ಕಾರ್ ತೊಗೊಂಡಿದ್ದ ದಿವಸನೇ ಜಗಳ ಆಡಬೇಕಾ? ಖುಷಿಯಾಗಿರಬೇಕು ರೀ. ಪರವಾಗಿಲ್ಲ ಬಿಡಿ, ನೆಕ್ಸ್ಟ್ ಟೈಮ್ ಹೋದರೆ ಆಗುತ್ತೆ. ಈಗ ನೀವು ಖುಷಿಯಾಗಿ ಹೋಗಿ ಬನ್ನಿ, ಸರಿನಾ? ನೀವು ಕಾರಲ್ಲಿ ಓಡಾಡೋದನ್ನು ನಾನು ನೋಡಬೇಕು. ಸರಿ, ಹಾಗಿದ್ರೆ ನಾಳಿನೇ ಟೆಂಪಲ್ಗೆ ಹೋಗೋಣ, ಸರಿನಾ? ಪರವಾಗಿಲ್ಲ ರೀ, ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ, ಹೋಗಬೇಕು ಅಂತ ಮನಸ್ಸು ಬರುತ್ತೆ ಆವಾಗಲೇ ಹೋಗೋಣ. ಸುಮ್ಮನೆ ಮನಸ್ಸಲ್ಲಿ ಏನೋ ಒಂದು ಯೋಚನೆ ಇಟ್ಕೊಂಡು ಹೋಗೋದು ಬೇಡ ಅಲ್ವಾ? ನಾವು ಹೋಗೋದು ಒಳ್ಳೆ ಕೆಲಸಕ್ಕಲ್ವಾ? ನೀವು ಒಬ್ಬರೇ ರೀ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು. ನಿಜ ರೀ, ನೀವು ಯಾವಾಗಲೂ ನಗ್ತಾ ಇರಬೇಕು. ಕೋಪ ಮಾಡ್ಕೊಳ್ಳೋದ್ರೆ ನನಗಿಷ್ಟ ಆಗಲ್ಲ. ನಿಮ್ಮ ಮತ್ತೆ ಒಂದು ಸ್ವಲ್ಪ ಹೇಳು, ಬೈಬೇಡ ನನಗೆ ಅಂತ. ಅವರು ಪ್ರೀತಿಯಿಂದನೇ ರೀ ಹೇಳೋದು ನಿಮಗೆ. ಸರಿ ಬಿಡು, ಹೊರಡೋಣ. ಸರಿ. ಏನಿವತ್ತು ಡ್ರೆಸ್ ಹಾಕೊಂಡ್ಬಂದ್ಬಿಟ್ಟಿದ್ಯಾ? ಯಾಕ್ರಿ, ಚೆನ್ನಾಗಿಲ್ವಾ? ಹಾಕೋದು ಬೇಡವಾ? ನಾನು ಹಾಗೆ ಹೇಳಿಲ್ಲಪ್ಪ, ಹಾಕೋ ನಿನ್ನಿಷ್ಟ. ಬೇಕಿದ್ರೆ ಹೇಳು, ಇನ್ನು ಸ್ವಲ್ಪ ಬೇಕಾದರೆ ಬಟ್ಟೆ ಕೊಡಿಸ್ತೀನಿ. ಫುಲ್ಲು ನಿನ್ನ ಡ್ರೆಸ್ಸು ಯಾವ ಥರ ಬೇಕೋ ಆ ಥರ ಹಾಕೋ. ನನಗೆ ಯಾವ ಥರನೂ ಇಷ್ಟ ಆಗಲ್ಲ ರೀ.
ಸ್ಯಾರಿ ಮತ್ತು ಈ ಡ್ರೆಸ್ ಬಿಟ್ಟರೆ ಮತ್ತೆ ಲಂಗ ದಾವಣಿನೇ ಹಾಕೋದು. ಮಿಸಸ್ ಕಲ್ಯಾಣಿ ಅವರೇ, ದಯವಿಟ್ಟು ಲಂಗ ದಾವಣಿ ಒಂದು ಬಿಟ್ಟು ಬೇರೆ ಎಲ್ಲ ಡ್ರೆಸ್ಸು ಹಾಕ್ಕೊಳ್ಳಿ. ನಿಜವಾಗ್ಲೂ ನನಗೆ ಆ ಡ್ರೆಸ್ ಅಂದ್ರೇ ಇಷ್ಟ ಆಗಲ್ಲ. ಸರಿ ರೀ, ಆಯಿತು. ಹೇಳ್ತೀನಿ ಯಾವಾಗ ಶಾಪಿಂಗ್ ಹೋಗೋಣ ಅಂತ. ನಿನ್ಗೆ ಏನೇನು ಇಷ್ಟ ಆಗುತ್ತೆ ಎಲ್ಲನೂ ಶಾಪಿಂಗ್ ಮಾಡು. ಒಂದು ಸ್ವಲ್ಪ ಕೆಲವೊಂದು ಡ್ರೆಸ್ಗಳನ್ನ ನಾನು ಕೊಡಿಸ್ತೀನಿ ನನಗಿಷ್ಟ ಆಗೋ ಥರದ್ದು. ನೀನು ಅದನ್ನೇ ಹಾಕ್ಕೋಬೇಕು. ಬಟ್ ಮನೇಲಿ ಹಾಕ್ಕೋಬೇಡ, ನಾನು ಹೇಳ್ದಾಗ ಹಾಕ್ಕೋ, ಸರಿನಾ? ಮನೆಗೆ ಹಾಕೊಳ್ಳೋದು ಬೇಡ ಅಂದರೆ ಯಾವ ಥರ ಕೊಡಿಸ್ತೀರಾ ರೀ? ಅದೆಲ್ಲ ನಿಮ್ಗೆ ಯಾಕೆ, ನಾನು ಯಾವ ಥರ ಇಷ್ಟಪಡ್ತೀನಿ ಆ ಥರ ನೀವು ಬಟ್ಟೆ ಹಾಕಬೇಕು. ಅಲ್ಲ ರೀ, ನನಗೆ ಈ ಮಾಡ್ರನ್ ಡ್ರೆಸ್ ಎಲ್ಲ ಹಾಕೋದು ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ ಅಂತ ನನಗೆ ಹೇಳಿದ್ರೆ ನಾನು ಕೇಳಲ್ಲ. ಹಾಕ್ಬೇಕಂದ್ರೆ ಹಾಕ್ಬೇಕಷ್ಟೆ. ಸರಿ ರೀ, ನಿಮ್ಮಿಷ್ಟ. ಏನು ಕೇಳಿದ್ರು ನನ್ನ ಇಷ್ಟ. ನಿನಗೇನು ಇಷ್ಟ ಆಗಲ್ವಾ? ನನ್ನ ಇಷ್ಟ ಏನು ಅನ್ನೋದೆಲ್ಲ ನಿಮಗೆ ಗೊತ್ತು. ನಾನು ಇನ್ನೇನು ಹೇಳೋದು? ಅದಕ್ಕೆ ನೀವು ಹೇಗೆ ಹೇಳ್ತೀರೋ ಹಾಗಿರ್ತೀನಿ. ನೀನು ಈ ಮುಗ್ಧತೆನೇ ನನಗಿಷ್ಟ ಆಗೋದು. ಸುಳ್ಳು ಹೇಳ್ಬೇಡಿ, ಒಂದೊಂದು ಟೈಮ್ ಇದನ್ನೇ ಅಡ್ವರ್ಟೈಸಾಗಿ ತೊಗೊಂಡು ಬೈತಾ ಇರ್ತೀರಾ. ಹೌದಾ? ಹ್ಞೂ. ಸರಿ, ನಡೀರಿ ಹೋಗೋಣ. ಅಯ್ಯೋ ರೀ, ನಿಧಾನಕ್ಕೆ ನೋಡ್ಕೊಂಡು ನಡೀರಿ. ಅಯ್ಯೋ ಸಾರಿ ರೀ, ಸ್ಲಿಪ್ಪರ್ ಜಾರ್ತು. ಏನ್ರಿ ನಿಮ್ಗೆ ಸ್ಲಿಪ್ಪರ್ ಹಾಕೊಂಡು ನಡಿಯೋಕೆ ಬರೋಲ್ವಾ? ಏನ್ರಿ ನೀವು ಬೈತಾ ಇದ್ದೀರಾ? ಮೊದಲು ಎತ್ರಿ, ನನಗೆ ನಿಜವಾಗ್ಲೂ ಕಾಲು ಹುಡುಕಿದೆ. ಶೋ ದೇವ್ರೆ, ನಿಧಾನಕ್ಕೆ ದೊಡ್ಡ ಯಾರಾದ್ರೂ ನೋಡಿದ್ರೆ ಏನು ಅನ್ಕೊ. ಅಲ್ರಿ ಒಂದು ಸ್ಲಿಪ್ಪರ್ ಹಾಕೊಂಡು ನಡಿಯೋಕೆ ಬರೋದಲ್ರಿ ನಿಮಗೆ? ಏನು ಹೇಳ್ಬೇಕು ನಾನು ನಿಮಗೆ? ಏನ್ರಿ ನೀವು ಬಿದ್ನಲ್ವಾ ಅಂತ ಸಮಾಧಾನ ಮಾಡೋದ್ಬಿಟ್ಟು ಆಡ್ಕೊತಾ ಇದ್ದೀರಲ್ಲ. ಯಾರಾದರೂ ಬೇಕು ಅಂತ ಬೀಳ್ತಾರಾ? ಸರಿ ನಡೀರಿ ಹೋಗ್ಲಿ.